ಸರಿಯಾಗಿ ನಿದ್ದೆ ಮಾಡಿದ್ರೂ ಸುಸ್ತಾಗ್ತಾನೆ ಇರುತ್ತೆ ಅಂದ್ರೆ ಮಧುಮೇಹನೇ ಇಂಪಾರ್ಟೆಂಟ್ ಕಾರಣ ಆಗಿರ್ಬೋದು. ಸಾಕಷ್ಟು ಡಯಾಬಿಟಿಕ್ ರೋಗಿಗಳು ನಮ್ಮ ಹತ್ರ ಬಂದು ಸರ್ ಯಾವಾಗ್ಲೂ ಸುಸ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಹೀಗಾಗುತ್ತೆ ಅಂತ ಕಾರಣ ತಿಳ್ಕೋಬೇಕು. ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಶುಗರ್ ಹೆಚ್ಚಾದಾಗ ನಮ್ಮ ಬಾಡಿ ಆ ಗ್ಲೂಕೋಸ್ ನ ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ. ಯಾಕೆಂದ್ರೆ ಇನ್ಸುಲಿನ್ ಡಿಫಿಷಿಯಂಟ್ ಆಗಿರುತ್ತೆ, ಅಥವಾ ಒಳ್ಳೆ ಕ್ವಾಲಿಟಿ ಇರೋದಿಲ್ಲ, ಅಥವಾ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಆವಾಗ ಗ್ಲೂಕೋಸ್ ನ ಸೆಲ್ಲು ಯುಟಿಲೈಸ್ ಮಾಡ್ಕೊಳಕ್ ಆಗಲ್ಲ. ಸಾಕಷ್ಟು ಗ್ಲೂಕೋಸ್ ಇದ್ರೂ ಯುಟಿಲೈಸ್ ಮಾಡಕ್ಕಾಗಲ್ಲ. ಹೆಂಗೆ ಅಂದ್ರೆ ಸಮುದ್ರದಲ್ಲಿ ಅಷ್ಟೊಂದು ನೀರಿದ್ರೂ ನಾವು ಕುಡಿಯಕ್ಕಾಗುತ್ತಾ? ಆಗಲ್ಲ. ಹಾಗೆ ಇದನ್ನ ಪಾವರ್ಟಿ ಎಮಿಟ್ಸ್ ಪ್ಲೆಂಟಿ ಅಂತಾರೆ. ಸಾಕಷ್ಟು ಇದ್ರೂ ಶುಗರ್ನ ಯೂಸ್ ಮಾಡ್ಕೊಳಕ್ ಆಗಲ್ಲ. ಸೊ ಅದರಿಂದ ಆಗಿರ್ಬೋದು, ಅಥವಾ ಶುಗರ್ ಹೆಚ್ಚಾಗಿ ಒಂದ ಜಾಸ್ತಿ ಹೋಗೋದ್ರಿಂದ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ, ಅದರಿಂದ ಇರ್ಬೋದು. ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಎರಡನೇ ಕಾರಣ ಏನಂದ್ರೆ, ರಾತ್ರಿ ಹೊತ್ತು ಎದ್ದು ಪದೇ ಪದೇ ಒಂದ ಮಾಡೋದ್ರಿಂದ ನಿದ್ದೆ ಡಿಸ್ಟರ್ಬ್ ಆಗ್ಬೋದು, ಅದರಿಂದ ಆಗಿರ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಮೂರನೇ ಕಾರಣ ಏನಂದ್ರೆ ಥೈರಾಯ್ಡ್ ಇರ್ಬೋದು, ಅಥವಾ ಅನಿಮಿಯಾ ಇರ್ಬೋದು, ಅಥವಾ ಬಿ12 ಡಿಫಿಷಿಯನ್ಸಿ ಇರ್ಬೋದು. ನಾಲ್ಕನೇ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಏನು ಅಂದ್ರೆ ಡಿಪ್ರೆಷನ್ ಇರ್ಬೋದು. ಡಯಾಬಿಟೀಸ್ ಅಲ್ಲಿ ಸಾಕಷ್ಟು ಪೇಷಂಟ್ಗೆ ನ್ಯೂರೋಪತಿ ಮತ್ತೆ ಬೇರೆ ಬೇರೆ ಟಾರ್ಗೆಟ್ ಆರ್ಗನ್ಗಳು ಇನ್ವಾಲ್ವ್ ಆಗೋದ್ರಿಂದ ಡಿಪ್ರೆಷನ್ ಸರ್ವೇ ಸಾಮಾನ್ಯ. ಸೊ ಡಿಪ್ರೆಷನ್ ಆಗಿದ್ರು ಈ ರೀತಿ ಆಗುತ್ತೆ. ಸೊ ನೀವು ಫಸ್ಟ್ ಸುಸ್ತನ್ನತನ, ನನಗೆ ಏಜ್ ಆಗಿದೆ, ಹಿಂಗಾಗೋಗಿದೆ, ಸುಸ್ತಾಗಿದೆ, ಕಾಯಿಲೆ ಇದೆ ಅಂತ ತಿಳ್ಕೊಬೇಡಿ. ಖಂಡಿತ ಅದಕ್ಕೆ ಕಾರಣ ಕಂಡಿಡೀರಿ. ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಸರಿಯಾದ ಚಿಕಿತ್ಸೆ ತಗೊಳ್ಳಿ, ಇದನ್ನ ಪದೇ ಪದೇ ಚೆಕ್ ಮಾಡಿಸ್ಕೊಳ್ಳಿ, ಕಾರಣ ಕಂಡಿಡ್ಕೊಂಡು ಅದನ್ನು ಗುಣಪಡಿಸ್ಕೊಳ್ಳಿ. ಸೊ ಸುಸ್ತಾಗೋದು ಸಾಮಾನ್ಯ ಅಲ್ಲ. ಬಿ ಕೇರ್ಫುಲ್ ಅಬೌಟ್ ಇಟ್. ಇದೇ ತರ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಾಮ್.